ಆಧ್ಯಾತ್ಮಿಕ ಪರಂಪರೆಯ ಸಜೀವ ಸಾಕ್ಷಿಯಾಗಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಹಾಗೂ ಭೈರವೈಕ್ಯ ಮಂದಿರವನ್ನ ಲೋಕಾರ್ಪಣೆ ಮಾಡೋದಕ್ಕೂ ಕೂಡ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇದೇ ವೇಳೆ ಶ್ರೀಗಳು ಕೂಡ ಅವರಿಗೆ ಸಾಥ್ ಕೊಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಕಾಲ ಭೈರವೇಶ್ವರನಿಗೆ ಇಲ್ಲಿ ನಮಸ್ಕರಿಸ್ತಾ ವಿಶೇಷ ಪೂಜೆಯಲ್ಲೂ ಕೂಡ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ಕಾಲ ಭೈರವೇಶ್ವರನಿಗೂ ಮತ್ತು ನರೇಂದ್ರ ಮೋದಿ ಅವರಿಗೂ ಅವಿನಾಭಾವ ಸಂಬಂಧ ಇದೆ. ಕಾರಣ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ವಾರಣಾಸಿ ಇದೆಯಲ್ಲ, ಅದರಲ್ಲಿ ಅತಿ ದೊಡ್ಡ ದೇವರು ಅಂತ ಹೇಳಿದ್ರೆ ಆ ಕ್ಷೇತ್ರಕ್ಕೆ ಕಾಶಿ ಕಾ ಕೊತ್ವಾಲ್ ಕಾಲ ಭೈರವ. ಹೀಗಾಗಿ ಈ ದೇವಸ್ಥಾನ ಇಲ್ಲಿದೆ ಮತ್ತು ಈ ಭೈರವೈಕ್ಯ ಮಂದಿರದ ಲೋಕಾರ್ಪಣೆಗೆ ಅವಕಾಶ ಅಂದಾಗ ಅವರು ತುಂಬ ಖುಷಿಯಾಗಿ ಒಪ್ಕೊಂಡ್ರು ಬಂದರು ಅನ್ನುವಂತಹ ಮಾತು ಕೂಡ ಇದೆ. ಇನ್ನು ಈ ಕಾಲಭೈರವ ದೇವಸ್ಥಾನದ ಬಗ್ಗೆ ನರೇಂದ್ರ ಮೋದಿಗಿರುವಂತಹ ನಂಬಿಕೆ ಬಹಳ ಅತಿ ದೊಡ್ಡ ನಂಬಿಕೆ. ಯಾಕಂದರೆ ಶಕ್ತಿ ಮತ್ತು ಚೈತನ್ಯ ನನಗೆ ಪ್ರತಿ ಬಾರಿ ಕಾಲಭೈರವನಿಗೆ ನಮಸ್ಕರಿಸಿದಾಗ ಕೂಡ ಸಿಗುತ್ತೆ ಅನ್ನೋದನ್ನು ಆಗಾಗ ಹೇಳ್ತಾ ಬಂದಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು ಭೈರವೈಕ್ಯ ಮಂದಿರ ಲೋಕಾರ್ಪಣೆಗೆ ಸಜ್ಜಾಗಿರುವಂತಹ ಭೈರವೈಕ್ಯ ಮಂದಿರವನ್ನು ನಾವು ಸ್ಮೃತಿ ಮಂದಿರ ಅಂತಲೂ ಕರಿಬಹುದು. ಯಾಕಂದರೆ ಬಾಲಗಂಗಾಧರ ಶ್ರೀಗಳ ನೆನಪಿನಾರ್ಥವಾಗಿ ನಿರ್ಮಾಣ ಆಗಿರುವಂತಹ ಮಂದಿರ ಇದು. ಅವರ ಗದ್ದುಗೆಯ ಮೇಲೆ ತುಂಬ ಅದ್ಭುತವಾದ ವಾಸ್ತುಶಿಲ್ಪದೊಂದಿಗೆ ನಿರ್ಮಾಣ ಆದಂತಹ ಮಂದಿರ. ಬೆಟ್ಟದ ಮೇಲೆ ಇಂಥದ್ದೊಂದು ಮಂದಿರ ನಿರ್ಮಾಣಕ್ಕೆ ದೊಡ್ಡ ಸವಾಲಿತ್ತು. ಆ ಸವಾಲನ್ನು ಮೆಟ್ಟಿ ನಿಂತು ಅದ್ಭುತ ಕೆತ್ತನೆಗಳನ್ನು ನಾವಲ್ಲಿ ನೋಡಬಹುದು. ಮತ್ತು ಆಧ್ಯಾತ್ಮಿಕ ವಲಯವನ್ನು ಅತಿ ಹೆಚ್ಚು ಸೆಳೆಯುವಂತಹ ತಾಣವಾಗಿ ಇದು ಬದಲಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದನ್ನು ಕೂಡ ಬಹುತೇಕರು ಹೇಳ್ತಾ ಇದ್ದಾರೆ. ಪ್ರಸಿದ್ಧ ಆಲ್ಮೋಸ್ಟ್ ಒಂದು 1800 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವಂತಹ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟ ಮೊದಲ ಪ್ರಧಾನಿ ಆಗ್ತಿದ್ದಾರೆ ನರೇಂದ್ರ ಮೋದಿ ಅವರು. ಈ ಹಿಂದೆ HD ದೇವೇಗೌಡರು ಭೇಟಿ ಕೊಟ್ಟಿದ್ರು, ಬಟ್ ಪ್ರಧಾನಿ ಆಗಲ್ಲ. ಇನ್ನು ಉಳಿದಂತೆ ಉಪರಾಷ್ಟ್ರಪತಿಗಳು ಒಂದು ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ರು, ಬಟ್ ಅಧಿಕಾರದಲ್ಲಿ ಇರಬೇಕಾದ್ರೇ ಮೊದಲ ಪ್ರಧಾನಿ ಆಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನಾಥ ಪರಂಪರೆಗೆ ಬಹುದೊಡ್ಡ ಕೊಂಡಿ ಅಂತ ಹೇಳಿದ್ರೆ ಈ ಮಠ. ಕಾರಣ ಭಾರತದಾದ್ಯಂತ ಇರುವಂತಹ ನಾಥ ಪರಂಪರೆಯ ಕೊಂಡಿಯೊಳಗೆ ಈ ಮಠ ಬರುತ್ತೆ. ಸೊ ಉತ್ತರ ಭಾರತದವರಿಗೆ ಈ ಮಠದ ಬಗ್ಗೆ ವಿಶೇಷ ಆಸಕ್ತಿ ಮತ್ತು ಗೌರವ ಎಲ್ಲವೂ ಕೂಡ ಇದೆ. ಮತ್ತಲ್ಲಿ ಕಾಲಭೈರವೇಶ್ವರನ ಸನ್ನಿಧಿ ಅಂತ ಹೇಳಿದ್ರೆ ನಾವು ಹೇಳಿದ್ವಲ್ಲ, ಕಾಶಿ ಕಿ ಕೊತ್ವಾಲ್ ಅಂತ. ನಾವು ವಿಶ್ವನಾಥನ ದರ್ಶನಕ್ಕೂ ಮುಂಚೆ ಕಾಲಭೈರವೇಶ್ವರನ ದರ್ಶನವನ್ನು ಕಾಶಿಲೂ ಮಾಡ್ತೀವಿ, ಇಲ್ಲೂ ಕೂಡ ಅಷ್ಟೇ ಅಂಥದ್ದೇ ಒಂದು ಅವಕಾಶ ಇದೆ. ಇದಾದ ಬಳಿಕ ಗುರುಗಳ ಗದ್ದುಗೆಗೂ ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ, ಗೌರವ ನಮನವನ್ನು ಸಲ್ಲಿಸ್ತಾರೆ. ಈ ಕಾರ್ಯಕ್ರಮದ ನಂತರ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. ಸೊ ನರೇಂದ್ರ ಮೋದಿ ಅವರು ಈಗಾಗಲೇ ಆದಿಚುಂಚನಗಿರಿ ಮಠದ ಒಳಗಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. 1800 ವರ್ಷಗಳ ಇತಿಹಾಸ ಈ ಮಠಕ್ಕೆ, ಮತ್ತು ಕೇವಲ ಶೈಕ್ಷಣಿಕವಾಗಿ ಮಾತ್ರ ಈ ಮಠ ಎಲ್ಲರನ್ನ ಸೆಳೆದಿಲ್ಲ. ಆಧ್ಯಾತ್ಮಿಕ ವಲಯಕ್ಕೂ ಕೂಡ 60ಕ್ಕೂ ಹೆಚ್ಚು ವೇದ, ಆಗಮ ಮತ್ತು ಸಂಸ್ಕೃತ ಪಾಠಶಾಲೆಗಳ ಮೂಲಕ ಭಾರತೀಯ ಸಂಸ್ಕೃತಿ ಹಾಗೂ ಸನಾತನ ಧರ್ಮದ ಉಳಿವಿಗಾಗಿ ಈ ಮಠ ನಿರಂತರವಾಗಿ ಶ್ರಮಿಸ್ತಾ ಬಂದಿದೆ. ಅದನ್ನೆಲ್ಲ ನೆನೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಬಾಲಗಂಗಾಧರನಾಥ ಶ್ರೀಗಳು ಈ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 71ನೇ ಪೀಠಾಧ್ಯಕ್ಷರಾಗಿದ್ದರು. ಸ್ವಾಮೀಜಿಗಳಿದ್ದಾಗ ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕೊಡುಗೆ ಅನ್ನೋದು ಹೊಳೆಯಂತೆ ಹರಿದಂತಹ ಜಾಗ ಇದು. ಈ ಮಠ ವಿಶ್ವದ ಭೂಪಟದಲ್ಲಿ ಒಂದು ಗುರುತು ಸಿಕ್ಕಿದೆ ಅಂತ ಹೇಳಿದ್ರೆ ಶ್ರೀಗಳದ್ದು ಕೂಡ ದೊಡ್ಡ ಕೊಡುಗೆ ಅಂತ ಹೇಳ್ತಾರೆ ಅಲ್ಲಿನ ಭಕ್ತಾದಿಗಳು. ಸೊ ಅಂಥ ಒಂದು ಭವ್ಯ ಪರಂಪರೆ ಇರುವಂತಹ ಮಠಕ್ಕೆ ನರೇಂದ್ರ ಮೋದಿಯವರ ಆಗಮನ. ಪ್ರಧಾನಿಯೊಬ್ಬರು ಇಷ್ಟು ವರ್ಷಗಳಲ್ಲಿ ಪ್ರಧಾನಿ ಹುದ್ದೆಯಲ್ಲಿದ್ದಾಗ ಮೊದಲ ಸಲ ಭೇಟಿ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ ರಾಜ್ಯಪಾಲರು ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಇದಾದ ನಂತರ ಒಂದು ಪ್ರಮುಖ ಗ್ರಂಥವನ್ನು ಕೂಡ ಬಿಡುಗಡೆ ಮಾಡೋದಕ್ಕಿದ್ದಾರೆ. ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ.
ಪೂಜೆಯಲ್ಲಿ ಭಾಗಿಯಾಗಿರೋದನ್ನು ನೋಡ್ತಾ ಇದ್ದೀರಾ. ಖುದ್ದಾಗಿ ಪೂಜೆ ಮಾಡೋದ್ರ ಮೂಲಕ ಭಕ್ತಿ ಪರವಶರಾಗಿದ್ದಾರೆ ಮತ್ತು ಇದೇ ರೀತಿ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ಸಾಲು ಸಾಲಾಗಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳೋದಕ್ಕೆ ಇದ್ದಾರೆ. ಅವರಿಗೆ ಸಾಥ್ ಕೊಟ್ಟಿರೋದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಮತ್ತು ನಿರ್ಮಲಾನಂದ ಶ್ರೀಗಳು. ಖುದ್ದಾಗಿ ನರೇಂದ್ರ ಮೋದಿಯವರೇ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿರೋದನ್ನು ನೋಡ್ತಾ ಇದ್ದೀರಿ. ದೇವರಲ್ಲಿ ವಿಶೇಷ ಸಂಕಲ್ಪವನ್ನು ಈ ದೇವಸ್ಥಾನದಲ್ಲಿ ಮಾಡಿದ್ರೆ, ಈ ಮಂದಿರದಲ್ಲಿ ಮಾಡಿದ್ರೆ ಆ ಸಂಕಲ್ಪಕ್ಕೆ ಇನ್ನಷ್ಟು ಶಕ್ತಿ ಬರುತ್ತೆ ಅನ್ನೋದು ನಂಬಿಕೆ.